ಇವತ್ತಿನ ದಿವಸ ಮಾತಿಗಾಗಿ ಭಾಷೆಗಾಗಿ ತೊಡಕುವಂಥ ಸನ್ನಿವೇಶ. ಸುರೇಶ್ ಭಟ್ರು ನಮ್ಮ ಸಂಬಂಧ ಸುಮಾರು 36 ವರ್ಷಗಳ ಸಂಬಂಧ. ಸುರೇಶ್ ಭಟ್ರು ನಾನು ಅವರ ಮನೆಯ ಕಿರಿಯ ಅಳಿಯ, ಅವರ ಕಿರಿಯ ಭಾವ. ಆದರೆ ನನ್ನನ್ನು ಎಂದಿಗೂ ಅವರು ಭಾವ ಎಂದು ಪರಿಗಣಿಸಲೇ ಇಲ್ಲ. ನಾನು ಒಬ್ಬ ಅವರ ಮನೆಯ ಸದಸ್ಯ, ಅವರ ಕಿರಿಯ ಸಹೋದರ ಎಂದೇ ಪರಿಗಣಿಸಿದ್ದಾರೆ. ನನ್ನ ಇಬ್ಬರು ಅಣ್ಣಂದರಿಗೂ ಅವರು ಗುರುಗಳೇ. ಆ ದೃಷ್ಟಿಯಿಂದ ನನಗೂ ಸಹ ಅವರು ಗುರುಗಳೇ ಆಗಿದ್ದಾರೆ. ನಾನು ನನ್ನ ಜೀವನದಲ್ಲಿ ಏನನ್ನಾದರೂ ಸಾಧಿಸಿದ್ದರೆ, ನನ್ನ ಮಕ್ಕಳು ಏನಾದರೂ ಗಳಿಸಿದ್ದರೆ, ಅದಕ್ಕೆ ಅವರ ಒಂದು ಶುದ್ಧ ಹಸ್ತದಿಂದ, ಅಮೃತ ಕಲಶದಿಂದ ಧಾರೆ ಎರೆದು ಅವರ ತಂಗಿಯನ್ನು ನನಗೆ ಸಮರ್ಪಿಸಿದ ದಿನದಿಂದಲೇ ನನ್ನ ಜೀವನದ ಒಂದು ಸುವರ್ಣಯುಗ ಪ್ರಾರಂಭವಾಯಿತು ಅಂತ ನನಗೆ ಅನಿಸ್ತಾ ಇದೆ. ಯಾವಾಗ ಆ ಒಂದು ಶುದ್ಧ ಹಸ್ತದ ಆಶೀರ್ವಾದ ನದಿಯ ಪ್ರವಾಹದಂತೆ ನಮ್ಮ ಜೀವನದಲ್ಲಿ ಪ್ರವೇಶವನ್ನು ಪಡೆದುಕೊಂಡಿದ್ದೋ, ಅಂದಿನಿಂದಲೇ ನಮ್ಮ ಜೀವನದ ಸಕಲ ಸುಖ ಸಂತೋಷಗಳು ಪ್ರಾಪ್ತವಾಯಿತು. ಇದಕ್ಕೆ ಕಾರಣ ಒಂದೇ ಒಂದು, ಅವರ ಶುದ್ಧ ಮನಸ್ಸು, ಅವರಲ್ಲಿ ಇರುವಂತಹ ಒಂದು ಪಾಸಿಟಿವ್ ನೇಚರ್. ಅವರು ನನ್ನ ಭಾವನಾದರೂ ಸಹಿತ, ಅವರು ಗುರುಗಳಾದರೂ ಸಹಿತ, ಅವರಲ್ಲಿ ನಾನು ಒಂದನ್ನು ಯಾವಾಗಲೂ ನೆನಪಿಟ್ಟುಕೊಳ್ಳುವುದೆಂದರೆ ಪಾಸಿಟಿವಿಟಿ. ಯಾವಾಗಲೂ ಅವರು ನೆಗೆಟಿವ್ ಆಗಿ ಮಾತನಾಡಲೇ ಇಲ್ಲ, ಯಾರನ್ನೂ ನೋಡಲೇ ಇಲ್ಲ, ಯಾರನ್ನೂ ಕೇಳಲೇ ಇಲ್ಲ. ಅವರು ಭಾವಿಸಿದ್ದೇ ಒಂದು ಪಾಸಿಟಿವ್. ಮತ್ತು ಅವರಲ್ಲಿರುವಂತಹ ಒಂದು ನಿಷ್ಕಲ್ಮಶ ಹೃದಯ. ಹಾಗಾಗಿ ಅವರ ಸಂಪರ್ಕದಲ್ಲಿ ಬಂದವರು ಎಲ್ಲರೂ ಒಳ್ಳೆಯವರೇ ಆಗಿದ್ದಾರೆ. ಕಾರಣ ಅವರ ಸ್ವಚ್ಛ ಮನಸ್ಸು ಮತ್ತು ಹೃದಯ, ಸ್ವಚ್ಛ ಹಸ್ತ. ಇವು ಮೂರು ಅವರು ಬಹುಶಃ ಅವರ ಒಂದು ರಕ್ತದಲ್ಲಿಯೇ ಅದು ಹರಿದು ಬಂದಿತ್ತು ಏನೋ ಅಂತ ಅನಿಸ್ತಾ ಇದೆ. ಎಲ್ಲರಲ್ಲೂ ಅದನ್ನು ಜೀವನ ಪರ್ಯಂತ ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ. ಒಂದೇ ಸಾಧಿಸ್ಬೋದು, 2 ದಿವಸ ಮಾಡ್ಬೋದು, 3 ದಿವಸ ಮಾಡ್ಬೋದು. ಆದರೆ ಜೀವನ ಪರ್ಯಂತ ವೃತ್ತಿಯಿಂದ ಹಿಡಿದು ವೃತ್ತಿಯ ನಂತರವೂ ಸಹಿತ, ನಿವೃತ್ತಿ ಜೀವನದಲ್ಲಿ ಇದ್ದರೂ ಸಹಿತ ಅವರು ಯಾವಾಗಲೂ ತೋರಿಸಿದ್ದು ಪಾಸಿಟಿವ್ ಥಿಂಕಿಂಗ್ಗೆ. ಕೇವಲ ಒಂದು ಮಾತನ್ನು ಹೇಳಿ ನಾನು ವಿರಾಮ ನಿಲ್ಲಿಸ್ತೇನೆ. ಇಲ್ಲೇ ಹತ್ತಿರ ಬಿಡದಿಯಲ್ಲಿ ನಾವು ಒಂದು ಸೈಟನ್ನು ಖರೀದಿ ಮಾಡಿದ್ದೇವೆ ಇವರೆಲ್ಲರ ಜೊತೆಗೆ. ಆ ಸೈಟನ್ನು ಖರೀದಿ ಮಾಡೋದಕ್ಕೆ ಪ್ರೇರಣೆ ಮತ್ತು ಪ್ರೋತ್ಸಾಹ ನಮ್ಮ ಹಿರಿಯ ಭವನದಂಥ ಸುರೇಶ್ ಅವರೇ. ಅವರು ಫೋನ್ ಮಾಡಿದ್ರು, ಯಾಕೆ ನೀವು ಮಾಡಬಾರ್ದು, ಇದೊಂದು ಒಳ್ಳೆಯ ಕೆಲಸ ನೀವು ಮಾಡಿ, ನಿಮಗೆ ಖಂಡಿತ ಒಳ್ಳೆಯದಾಗ್ತದೆ. ತೊಂದರೆ ಬರ್ಬೋದು, ಮನುಷ್ಯನಿಗೆ ತೊಂದರೆ ಬರದೆ ಗಿಡಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ತೊಂದರೆ ಇದೆ ಅಂತ ಹೇಳಿ ಒಳ್ಳೆಯ ಕಾರ್ಯವನ್ನು ನಾವು ನಿಲ್ಲಿಸಬಾರ್ದು, ಒಳ್ಳೆಯದಲ್ಲಿ ಮುಂದುವರಿಬೇಕು ಅನ್ನುವಂಥ ಒಂದು ಛಲ, ಆ ಛಲವನ್ನು ನಮ್ಮಲ್ಲಿ ತುಂಬಿದ್ದು. ಹಾಗಾಗಿ ನಾನು ಯಾವಾಗ ನಾನು ಬರ್ತೇನೆ ಧಾರವಾಡದಿಂದ ಇಲ್ಲಿಗೆ ಬರ್ತೇನೆ ಅಂತಂದರೆ ಅವರು ಹೇಳೋದು, ಬಾ ನೀನು ಅಂಥೇಳಿ ಎಡಬಿಡದೆ ಫೋನ್ ಮಾಡಿ ಬಿಡದಿಗೆ ಹೋಗೋಣ ಅಂಥೇಳಿ ನನಗೆ ಫೋನ್ ಮಾಡ್ತಾಯಿದ್ದೆ. ಪ್ರತಿ ಸತಿ ನಾವು ಬಂದರೆ ಈಗ ಎಲ್ಲಿದ್ದೀರಿ, ಇನ್ಯಾವಾಗ ಬರ್ತೀರಿ, ಎಷ್ಟೊತ್ತಿಗೆ ಬರ್ತೀರಿ, ಹೇಗೆ ಬರ್ತೀರಿ, ನಾನು ಕಾರ್ ಕಳಿಸ್ಲು, ವೆಹಿಕಲ್ ಕಳಿಸ್ಲು, ಅಥವಾ ಇಂಥ ನಂಬರ್ ಬಸ್ ಬರ್ತದೆ, ಎಲ್ಲಿ ಹೇಳಿದ್ರಿ ಅಂತ ಅವ್ರಿಗೆ ಒಂಥರ ತುಡುತ್ತೆ. ಏನೋ ನಮ್ಮವರು ಬರ್ತಾ ಇದ್ದಾರೆ ಅನ್ನುವಂಥ ಒಂದು ಸಂತೋಷನೇ ಅದು. ಹಾಗಾಗಿ ಪ್ರತಿ ಸರಿ ಫೋನ್ ಮಾಡಿದವರು, ಜೇನಡೆ ಬಿಡದಿ ಗೋಲ್ಡ್, ನೀವೇನು ಹೆದರೋದೇ ಬೇಡ, ಅದಕ್ಕೆ ತುಂಬ ವ್ಯಾಲ್ಯೂ ಬರುತ್ತೆ, ಮಾರಾಟ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಅದನ್ನು. ನಾನು ಹೇಳ್ತೇನೆ ಯಾವಾಗ ಮಾರಾಟ ಮಾಡಬೇಕು ಬೇಡ. ಬಟ್ ಇವತ್ತು ನೋಡಿ, ಫಲಾಯ ತಸ್ಮೈ ನಮಃ. ಆದರೆ ಅವರಿಲ್ಲ, ಅವರ ನೆನಪು, ಅವರ ಆಶೀರ್ವಾದ ನನ್ನ ಮೇಲಷ್ಟೇ ಅಲ್ಲ, ನಮ್ಮ ಕುಟುಂಬದ ಮೇಲಷ್ಟೇ ಅಲ್ಲ, ನಿಮ್ಮೆಲ್ಲರ ಮೇಲೂ ಸದಾಕಾಲ ಇರಲಿ. ಅವರ ಆಶೀರ್ವಾದವೇ ನಮಗೆ ಬಲ, ಅವರ ಆಶೀರ್ವಾದವೇ ನಮ್ಮ ಭವಿಷ್ಯದ ಜೀವನ. ನಮಸ್ಕಾರ.